ನಿನ್ನೆ ತರನೇ ನೋಡ್ತಾ ಇದ್ವಿ ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಕೃಷ್ಣ ಬೈರೇಗೌಡರು ತರಾಟೆ ತೆಗೆದುಕೊಂಡಿದ್ರು ಅಂತ. ಕೆಲಸ ಕಾರ್ಯಗಳು ಯಾವ್ಯಾವುದೂ ಇಲ್ಲ, ಏನು ಮಾಡ್ತಾ ಇದ್ದೀರಿ ನೀವು, ಏನು ಕತೆ, ಬೆಂಡೆತ್ತಾಕಿದ್ರು. ಈಗ ಮತ್ತೊಂದು ಸಂಗತಿಗಳನ್ನು ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಭೂ ಒತ್ತುವರಿ ವಿರುದ್ಧ ಈಗ ಸಮರ ಸಾರಲಾಗಿದೆ. ಸರ್ಕಾರ ಯಾವ ಕ್ರಮಗಳನ್ನು ಜರುಗಿಸುತ್ತೆ, ಯಾವ ಕ್ರಮ ಜರುಗಿಸಬೇಕು, ಏನು ಮಾಡ್ತಾರೆ, ಜಿಯೋ ಮ್ಯಾಪಿಂಗ್ ಮಾಡ್ತೀವಿ ಅಂತಾರೆ ಕೃಷ್ಣ ಬೈರೇಗೌಡರು. ಸರ್, ಪ್ರಮುಖವಾಗಿ ನೀವು ಈಗೇನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಂಪಾಪುರ ಬಳಿ ಆ್ಯಕ್ಚುಲಿ ಏನಾಗಿತ್ತು ಸರ್? ಯಾಕಂದ್ರೆ ನೀವೇ ಹಿಂದೆ ಸೂಚನೆ ಕೊಟ್ಟಿದ್ರಂತೆ, ನಿಮಗೆ ಯಾಮಾರಿಸುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಫೋನ್ ಮಾಡಿ ಕೇಳಿದಾಗ ಮಾಡಿದ್ದೀವಿ ಅಂದರು. ನನಗೆ ಯಾಕೋ ಅನುಮಾನ ಬಂತು. ಅಲ್ಲಿ ಹೋಗಿ ನೋಡಿದ್ರೆ ಬರೀ ಒಂದು ಸ್ವಲ್ಪ ದೂರ, ನಾನು ಒಟ್ಟು ಎಷ್ಟು ಲೆಂತ್ ಹೇಳಿದ್ದೆ ಅದರಲ್ಲಿ ಬರೀ ಒಂದು 10% ಲೆಂತ್ ಅಷ್ಟು ಮಾತ್ರ ಅಗಲ ಮಾಡಿಬಿಟ್ಟು ಇನ್ನು 90% ಏನೂ ಮಾಡಿಲ್ಲ. ಕೇಳಿದರೆ ಏನೇನೋ ಹೀಗೆ ಆರಿಕೆ ಉತ್ತರ ಕೊಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಸ್ವಲ್ಪ ತರಾಟೆಗೆ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಬಂತು. CM ಅವರು DCM ಅವರು ಸೂಚನೆ ಕೊಟ್ಟರು ಕೂಡ ಕೆಲವು ಅಧಿಕಾರಿಗಳು ಯಾಕೋ ಇದನ್ನು ಇನ್ನೂ ಸಮಸ್ಯೆ ಅರ್ಥ ಮಾಡ್ಕೊಂಡಿಲ್ಲ. ಅದನ್ನು ನನ್ನ ಕ್ಷೇತ್ರದಲ್ಲೂ ಇದೇ ಆಗಿದೆ. ಅದಕ್ಕಾಗಿ ನಾನು ಖುದ್ದಾಗಿ ವಿಸಿಟ್ ಮಾಡಿ ಇವತ್ತು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದೇನೆ. ಈಗಲಾದರೂ ಅವರು ಎಚ್ಚೆತ್ಕೊಂಡು ಇದನ್ನೆಲ್ಲ ಸ್ವಲ್ಪ ಈಗಲೇ ಪ್ರಿವೆಂಟಿವ್ ಸ್ಟೆಪ್ಸನ್ನು ತಗೊಂಡ್ರೆ ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಬೋದು ಅನ್ನೋ ಉದ್ದೇಶದಿಂದ. ಶಾಸಕಾಂಗ ಕಾರ್ಯಾಂಗ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಸಮಾಜಮುಖಿ ಕೆಲಸ ಮಾಡೋಕ್ಕೆ ಸಾಧ್ಯ. ಬಟ್ ಜನಸಾಮಾನ್ಯರಿಗೆ ಏನಿರುತ್ತೆ, ಆ ಏರಿಯಾದಲ್ಲಿ ಏನೋ ಒಂದು ಕೆಲಸ ಆಗಿಲ್ಲಂದ್ರೆ ನಮ್ಮ MLA ಏನು ಕೆಲಸ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅಧಿಕಾರಿಗಳ ಈ ನಡೆ ಅವ್ರು ಕಾಣಿಸೋದಿಲ್ಲ. ಅಧಿಕಾರಿಗಳು ಅವರು ಯಾರಿಗೂ ಜವಾಬು ಕೊಡೋದಿಲ್ಲ, ಅವರು ಕೈಗೂ ಸಿಗೋದಿಲ್ಲ, ಅವ್ರನ್ನ ಜನ ಪ್ರಶ್ನೆನೂ ಮಾಡೋದಿಲ್ಲ. ಅಧಿಕಾರಿಗಳೊಂದಿಗೆ ನೋಡಿದಾಗ ಸ್ವಲ್ಪ ಜನ ಎದುರ್ಕೊಂಡು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ, ಇವರು ಸವಾಸ ಸರಿಯಿಲ್ಲ ಅಂತ. ಆದರೆ ಜನಪ್ರತಿನಿಧಿಗಳನ್ನ ನೋಡಿದಾಗ ಜನಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಸ್ವಾತಂತ್ರ್ಯ ಉಪಯೋಗ ಮಾಡಿ ನಮ್ಮ ಮೇಲೆ ಭಾಳ ತೀಕ್ಷ್ಣವಾಗಿ ಪ್ರಶ್ನೆ ಮಾಡ್ತಾರೆ. ನಮಗೂ ಕೂಡ ಜನಗಳಿಗೆ ಒಮ್ಮೊಮ್ಮೆ ಉತ್ತರ ಕೊಡೋದು ನಮಗೂ ಭಾಳ ಕಷ್ಟ ಆಗುತ್ತೆ. ಜನಗಳ ಮುಂದೆ ತಲೆ ತಗ್ಗಿಸುವಂಥ ಪ್ರಸಂಗಗಳು ಬರ್ತವೆ. ಅಷ್ಟು ಮಟ್ಟಿಗೆ ಜನ ನಮ್ಮನ್ನು ತೀಕ್ಷ್ಣವಾಗಿ ಪ್ರಶ್ನೆ ಮಾಡ್ತಾರೆ. ಬಹುಶಃ ಆ ಒಂದು ಒತ್ತಡ ಅಧಿಕಾರಿಗಳ ಮೇಲೆ ಬಹುಶಃ ಇರಲಿಕ್ಕಿಲ್ಲ. ಇದ್ರ ನಡುವೆ BJP ಕೂಡ ಇದೇನೋ ಬ್ರಾಂಡ್ ಬೆಂಗಳೂರು ಅಂತ ಈಗ ಹೋರಾಟ ಮಾಡೋಕ್ಕೆ ಹೋಗ್ತಾ ಇದೆ. ಇದ್ರ ಮಧ್ಯೆ ಅವರು ಅಪೋಸಿಷನ್ ಪಾರ್ಟಿಯವರು ಕನ್ಸ್ಟ್ರಕ್ಟಿವ್ ಆಗಿ ಏನಾದರೂ ಒಂದು ಸಜೆಷನ್ ಕೊಟ್ಟರೆ ಅದನ್ನು ಕೂಡ ತಗೊಳ್ತೇವೆ. ಅವರು ಬರೀ ರಾಜಕೀಯ ಮಾಡಬೇಕು ಅಂತಂದರೆ ಅದು ಅವ್ರಿಗೆ ಬಿಟ್ಟಿದ್ದು. ರಾಜಕೀಯದಿಂದ ಬೆಂಗಳೂರು ಹೆಸರು ಕೆಡ್ಸೋಕ್ಕೆ ಹೋದರೆ ಅದರಿಂದ ಬೆಂಗಳೂರಿಗೂ ನಷ್ಟ, ನಮ್ಮ ಜನಗಳಿಗೆ ನಷ್ಟ ಆಗುತ್ತೆ. ಅವ್ರಿಗೆ ರಾಜಕೀಯ ಲಾಭ ಆಗ್ಬೋದು, ಆದರೆ ನಷ್ಟ ಬೆಂಗಳೂರಿಗೆ ಜನಗಳಿಗಾಗುತ್ತೆ. ಸ್ಟ್ರಾಮ್ ವಾಟರ್ ಡ್ರೈನ್ ಎಂಕ್ರೋಚ್ ಆಗಿದೆ, ಲೇಕ್ಸ್ ಎಂಕ್ರೋಚ್ ಆಗಿದೆ, ಪಾರ್ಕ್ಸ್ ಎಂಕ್ರೋಚ್ ಆಗಿದೆ. ನೀವು ಕೂಡ ಈ ಕಂದಾಯ ಸಚಿವರಿದ್ದೀರಾ, ಏನಾದರೂ ಇದಕ್ಕೆ ಏನು ತೆರವು ಮಾಡೋದಕ್ಕೆ ಯಾವ ರೀತಿ ಆದರೂ ಪ್ಲಾನ್ ಮಾಡ್ತಿದೆ, ಆಕ್ಷನ್ ಪ್ಲಾನ್ ಮಾಡ್ತಿದ್ದಾರೆ? ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಗೌರ್ಮೆಂಟ್ ಲ್ಯಾಂಡ್ಗಳು, ಅದು ಕೆರೆ ಇರ್ಬೋದು, ಖರಾಬ್ ಲ್ಯಾಂಡ್ ಇರ್ಬೋದು, ಗೋಕಟ್ಟೆ ಇರ್ಬೋದು, ಗುಂಡುತೋಪ್ ಇರ್ಬೋದು, ಇಂಥವುಗಳನ್ನು ಮೊಬೈಲ್ ಆ್ಯಪ್ ಮುಖಾಂತರ ಪ್ರತಿ 3 ತಿಂಗಳಿಗೊಮ್ಮೆ ಕಂಪಲ್ಸರಿಯಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ವಿಸಿಟ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು. ಈ ಒಂದು ವ್ಯವಸ್ಥೆಯನ್ನು ತೊಗೊಂಡು ಬಂದಿದ್ದೇವೆ ನಾವು. ಆ ಜಾಗದ ಮಾಲೀಕರು ಕಂದಾಯ ಇಲಾಖೆ ಆಗಿರೋದ್ರಿಂದ ಆ ಜಾಗ ಒತ್ತುವರಿಯಿಂದ ಮುಕ್ತವಾಗಿದೆ ಅಂತ ಥ್ರೂಔಟ್ ದ ಇಯರ್ ಅದನ್ನು ವಾಚ್ ಮಾಡುವಂಥದ್ದು ನಮ್ಮ ಕೆಲಸ. ಅದನ್ನು ಒಂದು ಮೊಬೈಲ್ ಆ್ಯಪ್ ಮುಖಾಂತರ ಇಂಪ್ಲಿಮೆಂಟೇಷನ್ ಶುರು ಮಾಡಿದ್ದೇವೆ. ಸೊ ಇನ್ನು ಮೇಲೆ ಆದರೂ ಕೂಡ ಎನ್ಕ್ರೋಚ್ಮೆಂಟ್ ಆಗೋದನ್ನು ತಡೆಗಟ್ಟಬಹುದು ಅಂತ ಸ್ವಲ್ಪ ಧೈರ್ಯದಿಂದ ನಾನು ಹೇಳಬಲ್ಲೆ.